ಹಲೋ ಸ್ನೇಹಿತರೆ, ಮರಕೆಸುವಿನ ಪತ್ರೊಡೆ ಈ ಮಳೆಗಾಲದ ಸ್ಪೆಷಲ್ ಆಗಿರೋ ತಿಂಡಿನೇ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಮಸಾಲೆ ರೆಡಿ ಆದ ತಕ್ಷಣ ಇದಕ್ಕೆ ನಾನು ಮರಕೆಸುವಿನ ಎಲೆಗಳನ್ನೆಲ್ಲ ತೊಗೊಂಡ್ಬಿಟ್ಟು ನೀಟಾಗಿ ತೊಳ್ಕೊಂಡಿದ್ದೀನಿ. ಅದರ ಬ್ಯಾಕ್ ಸೈಡ್ ಈ ರೀತಿಯಾಗಿದೆ ನೋಡಿ, ಕೆಂಪು ಕಲರ್ ಬಂದಿರುತ್ತೆ. ಈ ಒಂದು ಮರಕೆಸುವಿಗೆ ನಾನು ಈ ಒಂದು ರೆಡಿ ಮಾಡ್ಕೊಂಡಿರೋಂಥ ಮಸಾಲೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಬಾಕ್ರವಾಡಿಗೆ ಲೇಯರ್ ಟು ಲೇಯರ್ ನಾವು ಹೇಗೆ ಸ್ಪ್ರೆಡ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಮತ್ತೇನು ಅಂತಂದರೆ ಸಾಂಬಾರಿಗೆ ಬೇಳೆ ಮತ್ತು ರವೆನ ಸೇರಿಸ್ಕೊಂಡಿದ್ದೀನಿ. ಒಣಮೆಣಸು, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ 4 ಕಾಳು ಮೆಂತೆ, ನಿಮಗೆ ಬೇಕಾಗಿರುವಂಥ ಮಸಾಲೆಗಳನ್ನೆಲ್ಲ ಹಾಕಿ ರುಬ್ಬಿಟ್ಕೊಂಡು ಆ ಒಂದು ಮಿಶ್ರಣಕ್ಕೆ ರವಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ಕಡಿನ ಈ ಸಲ ನಾನು ಸ್ಕಿಪ್ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಎಲೆಗಳನ್ನು ಇಟ್ಕೊತ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಈ ಮಸಾಲೆ ಸ್ಪ್ರೆಡ್ ಆದ ತಕ್ಷಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಲೆ ಹಾಕಿದ ಮೇಲೆ ಇದನ್ನು ಈ ರೀತಿಯಾಗಿ ಮಡ್ಚ್ಕೊತ ಬರ್ತಾಯಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲದ ಸ್ಪೆಷಲ್ ಆಗಿರೋಂಥ ತಿಂಡಿ ಇದು. ಇದು ರೆಡಿಯಾಗಿದೆ. ಇದನ್ನು ನಾನು ಬೇಯಿಸ್ಕೊಂಡಿದ್ದೀನಿ. ಈ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು. ಬೇಯಿಸಿದ ನಂತರ ಅದನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಒಲೆ ಮೇಲೆ ಫ್ರೈ ಮಾಡಿದರೆ ನಮಗೆ ಇದು ರೆಡಿ ಆಗುತ್ತೆ. ನೋಡಿ, ಮಳೆಗಾಲದ ಸ್ಪೆಷಲ್ ಪತ್ರೊಡೆ ರೆಡಿ.